ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಿವ್ಯಾಧನ್ವಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಶ್ರೀರಾಮನವಮಿ ಮಾಡ್ತಿದ್ದಾರೆ. ಶ್ರೀರಾಮನವಮಿ ಮುಗಿದು ಆಗಲೇ ಒಂದು ವಾರದ ಮೇಲಾಯಿತು, ಆದರೂ ಇವರು ಇವಾಗ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಹೋಗೋಣ ಅಲ್ಲಿಗೆ ಅಂತ ನಾನು ರೆಡಿ ಆಗಿದ್ದೀನಿ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ನಾನು ರೆಡಿ ಆಗಿದ್ದೀನಿ ನೋಡಿ. ಇವಾಗ ಅಲ್ಲೋಗಿ ಅಲ್ಲಿಯೇ ನೀರು ಮಜ್ಜಿಗೆ ಪಾನಕ ಹೆಸರುಬೇಳೆ ಮಾಡಿರ್ತಾರೆ. ಹೇಗೆ ಮಾಡಿದ್ದಾರೆ ಏನು ಎತ್ತ ಅಲ್ಲಿ ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ನಿಮಗೂ. ಬನ್ನಿ ಹೋಗೋಣ. ಇನ್ನೊಂದು ಪದಾರ್ಥ श्री राम के प्रभु श्री राम के
ಒಂದ್ಸಲ ಯಾಕಣ ಎರಡು ಕೊಡ್ಬಿಡಿ. ನಾನು ನೋಡಕ್ಕೆ ಬರ್ತಾ ಇದೆಯಾ ಇದು ನಾನು ಲೈನ್ ಮಾಡಿಸ್ತೀನಿ. ಸುರೇಶ್ ಒಂಚೂರು ಜಾಗ ಅಣ್ಣ. ದಿನೇಶ್ ಅಣ್ಣ ಪೂಜೆ ಆಯ್ತು. ಕುಡಿ. ಹಾಂ ಅದೇನ ಮಾಡ್ತೀನಿ ಆಮೇಲೆ. ಮುಂದೆ ರಾಮನವಮಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ರಾಮನವಮಿ ಮಾಡಬೇಕಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದ್ರೂ ರಾಮನವಮಿ ಮುಗಿದ್ರೂ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಇದೇ ಫಸ್ಟ್ನೇ ವರ್ಷ ಇವರೆಲ್ಲರೂ ಸೇರಿ ಈ ಥರ ಫ್ರೆಂಡ್ಸು ಶ್ರೀರಾಮನವಮಿನ ಸೆಲೆಬ್ರೇಟ್ ಮಾಡ್ತಾಯಿದ್ದಿದ್ದು. ಅದಕ್ಕೆ ಮಾಡೋಕ್ಕೆ ಪರ್ಫೆಕ್ಟಾಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ವಾರ ಲೇಟೇ ಆಗೋಯಿತು. ಲೇಟ್ ಆದ್ರೂ ತುಂಬ ಚೆನ್ನಾಗಿ ಶ್ರೀರಾಮನವಮಿನ ಮಾಡಿದ್ರು. ತುಂಬ ಜನ ಬಂದಿದ್ದರು. ಮಜ್ಜಿಗೆ ಪಾನಕ ಎಲ್ಲ ಈ ಥರ ತೊಗೊಂಡು ಹೋಗೋದನ್ನ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗನ ತುಂಬ ಮಿಸ್ ಮಾಡಿಕೊಂಡೆ. ಅವ್ನು ಊರಿಗೆ ಹೋಗ್ಬಿಟ್ಟಿದ್ದ. ಅವನು ಇಲ್ಲಿ ಇದ್ದಿದ್ದರೆ ಫುಲ್ ಖುಷಿ ಪಟ್ಟಿರ್ತಿದ್ದ. ಅವನು ಆಗಲಿ ನೆಕ್ಸ್ಟ್ ಇಯರ್ ಅವ್ನು ಇರ್ತಾನಲ್ಲ ಅವನ ಜೊತೆಗೆ ಸೇರಿ ಮಾಡೋಣ ಅಂತ ಅಂದರು. ಓಕೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.